ಫೆಬ್ರವರಿ 20ರ ಪ್ರಚಲಿತ ಘಟನೆಗಳು. ಫೆಬ್ರವರಿ 20ನ್ನು ಅರುಣಾಚಲ ಪ್ರದೇಶದ ಸಂಸ್ಥಾಪನಾ ದಿನವನ್ನಾಗಿ ಆಚರಣೆ ಮಾಡುತ್ತೇವೆ. ಅರುಣಾಚಲ ಪ್ರದೇಶದ ಸಂಸ್ಥಾಪನಾ ದಿನದ ಬಗ್ಗೆ ನೋಡೋದಾದ್ರೆ, ಅರುಣಾಚಲ ಪ್ರದೇಶವು ಫೆಬ್ರವರಿ 20, 1987ರಂದು ಪೂರ್ಣ ರಾಜ್ಯ ಸ್ಥಾನಮಾನವನ್ನು ಪಡೆಯಿತು. ಯಾವ ರಾಜ್ಯದಿಂದ ಬೇರ್ಪಡಿತು ಅಂದ್ರೆ ಅಸ್ಸಾಂನಿಂದ ಬೇರ್ಪಟ್ಟು ಪೂರ್ಣ ರಾಜ್ಯ ಸ್ಥಾನಮಾನವನ್ನು 1987 ಫೆಬ್ರವರಿ 20ರಂದು ಪಡೆದುಕೊಂಡಿತು. ಬುಡಕಟ್ಟು ಪ್ರದೇಶಗಳಿಗೆ ವಿಶಿಷ್ಟ ರಾಜ್ಯ ಗುರುತುಗಳನ್ನು ನೀಡುವ ರಾಷ್ಟ್ರೀಯ ನೀತಿಗೆ ಅನುಗುಣವಾಗಿ 55ನೇ ಸಾಂವಿಧಾನಿಕ ತಿದ್ದುಪಡಿಯ ಮೂಲಕ ಭಾರತೀಯ ಒಕ್ಕೂಟದ 24ನೇ ರಾಜ್ಯವಾಯಿತು. ಎಷ್ಟನೇ ತಿದ್ದುಪಡಿಯ ಮೂಲಕ ಅರುಣಾಚಲ ಪ್ರದೇಶ ರಾಜ್ಯದ ಸ್ಥಾನಮಾನ ಪಡೆಯಿತು ಅಂದ್ರೆ 55ನೇ ತಿದ್ದುಪಡಿಯ ಮೂಲಕ. ಇದಕ್ಕೆ ಅರುಣಾಚಲ ಪ್ರದೇಶ ರಾಜ್ಯ ಕಾಯ್ದೆ 1986 ಮೂಲಕ ರಾಜ್ಯದ ಸ್ಥಾನಮಾನ ನೀಡಲಾಯಿತು. ಐತಿಹಾಸಿಕ ಹಿನ್ನೆಲೆಯನ್ನು ನೋಡೋದಾದ್ರೆ, ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಯಲ್ಲಿ 1972ರವರೆಗೆ ರಾಜ್ಯವನ್ನು ಈಶಾನ್ಯ ಗಡಿನಾಡು ಏಜೆನ್ಸಿ, ನಾರ್ತ್ ಈಸ್ಟ್ ಫ್ರಾಂಟಿಯರ್ ಏಜೆನ್ಸಿ ಎಂದು ಹೆಸರಿಸಲಾಯಿತು. ಜನವರಿ 20, 1972ರಂದು ಇದನ್ನು ಕೇಂದ್ರಾಡಳಿತ ಪ್ರದೇಶವೆಂದು ಘೋಷಣೆ ಮಾಡಲಾಯಿತು ಮತ್ತು ಅದಕ್ಕೆ ಅರುಣಾಚಲ ಪ್ರದೇಶ ಎಂದು ಹೆಸರಿಸಲಾಯಿತು. 1972ರಲ್ಲಿ ಇದನ್ನು ಕೇಂದ್ರಾಡಳಿತ ಪ್ರದೇಶ ಎಂದು ಗುರುತಿಸಲಾಯಿತು ಮತ್ತು ಅದಕ್ಕೆ ಅರುಣಾಚಲ ಪ್ರದೇಶ ಅಂತ ಹೆಸರು ನಾಮಕರಣ ಮಾಡಲಾಯಿತು. ಪಶ್ಚಿಮದಲ್ಲಿ ಅರುಣಾಚಲ ಪ್ರದೇಶವು ಭೂತಾನ್ನಿಂದ ಸುತ್ತುವರೆದಿದೆ ಮತ್ತು ಉತ್ತರದಲ್ಲಿ ಚೀನಾ ಟಿಬೆಟಿನಿಂದ ಸುತ್ತುವರೆದಿದೆ. ನೋಡೋದಾದ್ರೆ ಇಲ್ಲಿ ಪಶ್ಚಿಮದಲ್ಲಿ ಇಲ್ಲಿ ಭೂತಾನ್ ಕಂಡು ಬರ್ತದೆ, ಉತ್ತರದಲ್ಲಿ ಚೀನಾ ಮತ್ತು ಟಿಬೆಟ್ದಿಂದ ಸುತ್ತುವರೆದಿದೆ. ಆಗ್ನೇಯ ಪ್ರದೇಶದಲ್ಲಿ ನಾಗಾಲ್ಯಾಂಡ್ ಮತ್ತು ಮಯನ್ಮಾರ್, ಇಲ್ಲಿ ಆಗ್ನೇಯ ಪ್ರದೇಶದಲ್ಲಿ ಇಲ್ಲಿ ಮಯನ್ಮಾರ್ ಇದೆ, ಇಲ್ಲಿ ನಾಗಾಲ್ಯಾಂಡ್. ಆಗ್ನೇಯ ಪ್ರದೇಶದಲ್ಲಿ ಮಯನ್ಮಾರ್ ಮತ್ತು ನಾಗಾಲ್ಯಾಂಡ್. ನೈಋತ್ಯದಲ್ಲಿ ಅಸ್ಸಾಂಗಳು ಕಂಡುಬರುತ್ತವೆ. ಅರುಣಾಚಲ ಪ್ರದೇಶದ ರಾಜಧಾನಿ ಯಾವುದಂದ್ರೆ ಇಟಾನಗರ. ರಾಜ್ಯದ ರಾಜ್ಯ ಪ್ರಾಣಿ ಯಾವುದಂದ್ರೆ ಮಿಥುನ. ಇದನ್ನು ಗಯಾಲ್ ಎಂದು ಸಹ ಕರೆಯುತ್ತಾರೆ. ಮಿಥುನ ಪ್ರಾಣಿಗೆ ಗಯಾಲ್ ಅಂತಲೂ ಕರೆಯುತ್ತಾರೆ. ಅರುಣಾಚಲ ಪ್ರದೇಶದ ರಾಜ್ಯ ಪಕ್ಷಿ ಹಾರ್ನ್ಬಿಲ್. ಅರುಣಾಚಲ ಪ್ರದೇಶದ ಭಾಷೆ ಯಾವುದಂದ್ರೆ ಇಂಗ್ಲಿಷ್ ಭಾಷೆ. ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿ ಯಾರದಾರ ಅಂದ್ರೆ ಪೇಮಾ ಖಂಡು ಅವರದಾರ. ಅರುಣಾಚಲ ಪ್ರದೇಶದ ಗವರ್ನರ್ ಯಾರದಾರ ಅಂದ್ರೆ ಕೈವಲ್ಯ ತ್ರಿವಿಕ್ರಮ್ ಪರ್ನಾಯಕ್ ಅವರು ಗವರ್ನರ್ ಅದಾರ. ಭಾರತದಲ್ಲಿ ಮೊಟ್ಟ ಮೊದಲ ಸೂರ್ಯ ಉದಯಿಸುವುದು ಎಲ್ಲಿ ಅಂದ್ರೆ ಅರುಣಾಚಲ ಪ್ರದೇಶದ ಇಟಾನಗರದಲ್ಲಿ ಭಾರತದಲ್ಲಿ ಮೊಟ್ಟ ಮೊದಲ ಸೂರ್ಯ ಉದಯಿಸುತ್ತಾನೆ. ಭಾರತದ ಅತ್ಯಂತ ಪೂರ್ವದ ತುದಿ ಯಾವುದಂದ್ರೆ ಅರುಣಾಚಲ ಪ್ರದೇಶದ ಕಿಬಿತು. ಭಾರತದಲ್ಲಿ ಅತ್ಯಂತ ಕಡಿಮೆ ಜನಸಾಂದ್ರತೆ ಹೊಂದಿದ ರಾಜ್ಯ ಯಾವುದಂದ್ರೆ ಅರುಣಾಚಲ ಪ್ರದೇಶ. ಎಷ್ಟು ಹೊಂದಿದೆ ಅಂದ್ರೆ 17, ಕೇವಲ 17 ಜನಸಾಂದ್ರತೆಯನ್ನು ಹೊಂದಿದೆ. ಅತಿ ಹೆಚ್ಚು ಹೊಂದಿದ್ದ ಬಿಹಾರ. ಎಷ್ಟು ಹೊಂದಿದೆ ಅಂದ್ರೆ 1102 ಹೊಂದಿದೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ, ಅರುಣಾಚಲ ಪ್ರದೇಶದಲ್ಲಿ ದಿಹಾಂಗ್ ದಬಾಂಗ್ ಜೀವಗೋಳ ಮೀಸಲು ಪ್ರದೇಶ ಕಂಡುಬರುತ್ತದೆ. ಇಲ್ಲಿ ದಿಹಾಂಗ್ ದಬಾಂಗ್ ಜೀವಗೋಳ ಮೀಸಲು ಪ್ರದೇಶ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂತ ಕ್ವಶನ್ ಆಗೈತಿ. ಅದಕ್ಕೆ ಉತ್ತರ ಅರುಣಾಚಲ ಪ್ರದೇಶ. ಇಲ್ಲಿರುವ ಸಂರಕ್ಷಿತ ಪ್ರದೇಶಗಳನ್ನು ನೋಡೋದಾದ್ರೆ, ನಮ್ದಪ್ಪ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡುಬರುತ್ತದೆ ಅಂದ್ರೆ ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುತ್ತದೆ. ಈ ನಮ್ದಪ್ಪ ರಾಷ್ಟ್ರೀಯ ಉದ್ಯಾನವನ ಇದೊಂದು ಮಿಶ್ರ ಅರಣ್ಯಗಳು ಕಂಡುಬರುತ್ತವೆ. ಇಲ್ಲಿ ನಮ್ದಪ್ಪ ರಾಷ್ಟ್ರೀಯ ಉದ್ಯಾನವನದಲ್ಲಿ ಮಿಶ್ರ ಅರಣ್ಯಗಳು ಕಂಡುಬರುತ್ತವೆ. ಎವರ್ಗ್ರೀನ್ ಫಾರೆಸ್ಟ್ಸ, ಡೆಸಿಡಿಯಸ್ ಫಾರೆಸ್ಟ್ಸ, ಕೋನಿಫೆರಸ್ ಫಾರೆಸ್ಟ್ಸ ಇಲ್ಲಿ ಕಂಡುಬರುತ್ತವೆ. ಯಾವಂದ್ರೆ ಹಚ್ಚ ಹಸಿರು ಅರಣ್ಯಗಳು, ಎಲೆ ಉದುರುವ ಕಾಡುಗಳು ಮತ್ತು ಕೋನಿಫೆರಸ್, ಇವು 3 ಥರದ ಅರಣ್ಯಗಳು ಕಂಡುಬರ್ತಾವೆ. ಇಲ್ಲಿ ಈ ನಮ್ದಪ್ಪ ರಾಷ್ಟ್ರೀಯ ಉದ್ಯಾನವನದಲ್ಲಿ ಹಾರುವ ಅಳಿಲುಗಳು ಕಂಡುಬರ್ತಾವೆ. ಇಲ್ಲಿ ಇದು ಇಂಪಾರ್ಟೆಂಟ್. ಹಾರುವ ಅಳಿಲುಗಳು ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡುಬರ್ತವೆ ಅಂತ ಕೇಳ್ತಾರೆ, ಅದು ನಮ್ದಪ್ಪ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡುಬರ್ತಾವೆ. ಇನ್ನು ಇನ್ನೊಂದು ರಾಷ್ಟ್ರೀಯ ಉದ್ಯಾನವನ ಕಂಡುಬರ್ತೈತಿ ಇಲ್ಲಿ, ಯಾವುದಂದ್ರೆ ಮೌಲಿಂಗ್ ರಾಷ್ಟ್ರೀಯ ಉದ್ಯಾನವನ. ಇದು ಇಂಪಾರ್ಟೆಂಟ್. ಮೌಲಿಂಗ್ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂತ ಕೇಳ್ತಾರೆ, ಅದಕ್ಕೆ ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುತ್ತದೆ. ಸೆಸ್ಸಾ ಆರ್ಕಿಡ್ ಅಭಯಾರಣ್ಯ ಕಂಡುಬರುತ್ತದೆ. ದಿಬಾಂಗ್ ವನ್ಯಜೀವಿ ಅಭಯಾರಣ್ಯ ಎಲ್ಲಿ ಕಂಡುಬರುತ್ತದೆ ಅಂದರೆ ಅರುಣಾಚಲ ಪ್ರದೇಶದಲ್ಲಿ. ಪಕ್ಕೆ ಹುಲಿ ಸಂರಕ್ಷಿತ ಪ್ರದೇಶ ಕಂಡುಬರುವುದು ಅರುಣಾಚಲ ಪ್ರದೇಶ. ಇದು ಕ್ವಶನ್ ಆಗಿದೆ. ಪಕ್ಕೆ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂತ ಕೇಳ್ಯಾರ, ಅದಕ್ಕೆ ಉತ್ತರ ಅರುಣಾಚಲ ಪ್ರದೇಶ. ಅರುಣಾಚಲ ಪ್ರದೇಶದ ಬುಡಕಟ್ಟುಗಳನ್ನು ನೋಡೋದಾದ್ರೆ
ಮೋನ್ಪಾಸ, ನೈಸಿ ಬುಡಕಟ್ಟು, ಅಪಟಣಿಗಳು, ನೋಟ್ಸ ಮತ್ತು ಶೆರ್ಡುಕ್ ಪೆನ್ಸ. ಇವು ಬುಡಕಟ್ಟುಗಳು, ಮುಖ್ಯವಾದ ಬುಡಕಟ್ಟುಗಳು. ಅಪಟಣಿಗಳು ಕೇಳ್ಯಾರ, ಇದನ್ನು ಕ್ವಶನ್ ಆಗಿದೆ. ಮತ್ತು ನೈಸಿಗಳು ಕ್ವಶನ್ ಆಗಿದೆ. ಇವೆಲ್ಲ ಇಂಪಾರ್ಟೆಂಟ್ ಬುಡಕಟ್ಟು ಜನಾಂಗಗಳು ಕಂಡುಬರುತ್ತವೆ. ಇನ್ನು ಇಲ್ಲಿ ಹರಿಯುವ ಪ್ರಧಾನವಾದ ನದಿ ಯಾವುದು ಅಂದ್ರೆ ಅರುಣಾಚಲ ಪ್ರದೇಶದಲ್ಲಿ ಬ್ರಹ್ಮಪುತ್ರ ನದಿ. ಬ್ರಹ್ಮಪುತ್ರ ನದಿ ಅರುಣಾಚಲ ಪ್ರದೇಶದಲ್ಲಿ ಹರಿಯುವ ಪ್ರಧಾನ ನದಿ. ಅರುಣಾಚಲ ಪ್ರದೇಶವನ್ನು ದಿಹಾಂಗ್ ಕಣಿವೆ ಮಾರ್ಗದ ಮೂಲಕ ಬ್ರಹ್ಮಪುತ್ರ ನದಿ ಭಾರತವನ್ನು ಪ್ರವೇಶಿಸುತ್ತದೆ. ಇಲ್ಲಿ ದಿಹಾಂಗ್ ಕಣಿವೆ ಮಾರ್ಗ ಕಂಡುಬರುತ್ತದೆ. ಇಲ್ಲಿಂದ ಭಾರತವನ್ನು ಪ್ರವೇಶಿಸುತ್ತದೆ ಬ್ರಹ್ಮಪುತ್ರ ನದಿ. ಬ್ರಹ್ಮಪುತ್ರ ನದಿಯ ಉಪನದಿ ಯಾವುದು? ಲೋಹಿತ್ ನದಿ. ಲೋಹಿತ್ ನದಿ, ಈ ಲೋಹಿತ್ ನದಿಗೆ ದೌಲ್ ಸಾದಿಯಾ ಸೇತುವೆ ಕಂಡು ಬರುತ್ತದೆ. ಇದಕ್ಕೆ ದೌಲ್ ಸಾದಿಯಾ ಸೇತುವೆ, ಇದಕ್ಕೆ ದೌಲ್ ಸಾದಿಯಾ ಸೇತುವೆಗೆ ಭೂಪೇನ್ ಹಜಾರಕ ಸೇತುವೆ ಅಂತಲೂ ಸಹ ಕರೆಯುತ್ತಾರೆ. ಈ ದೌಲ್ ಸಾದಿಯಾ ಸೇತುವೆಗೆ ಭೂಪೇನ್ ಹಜಾರಕ ಸೇತುವೆ ಅಂತಲೂ ಸಹ ಕರೆಯುತ್ತಾರೆ. ಈ ಸೇತುವೆ ಎಲ್ಲಿ ಕಂಡು ಬರುತ್ತದೆ ಅಂದ್ರೆ ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶದ ಮಧ್ಯದಲ್ಲಿ ಈ ದೌಲ್ ಸಾದಿಯಾ ಸೇತುವೆ ಅಥವಾ ಭೂಪೇನ್ ಹಜಾರಿಕಾ ಸೇತುವೆ ಕಂಡುಬರುತ್ತದೆ. ನೆಕ್ಸ್ಟ್ ತವಾಂಗ್ ವ್ಯಾಲಿ, ಇದು ಕ್ವಶನ್ ಆಗಿದೆ. ತವಾಂಗ್ ವ್ಯಾಲಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂದ್ರೆ ಇದು ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್ ಫೆಬ್ರವರಿ 20 ಮಿಜೋರಾಂ ಸಂಸ್ಥಾಪನಾ ದಿನವನ್ನಾಗಿ ಆಚರಣೆ ಮಾಡುತ್ತೇವೆ. ಅದರ ಬಗ್ಗೆ ನೋಡೋದಾದ್ರೆ ಸ್ವಾತಂತ್ರ್ಯದ ಸಮಯದಲ್ಲಿ ಮಿಜೋ ಹಿಲ್ಸ್ ಪ್ರದೇಶವು ಅಸ್ಸಾಂನೊಳಗಿನ ಲುಷಾ ಹಿಲ್ಸ್ ಜಿಲ್ಲೆಯಾಯಿತು. ಇದಲ್ಲದೆ 1954ರಲ್ಲಿ ಇದನ್ನು ಅಸ್ಸಾಂನ ಮಿಜೋ ಹಿಲ್ಸ್ ಜಿಲ್ಲೆ ಎಂದು ಮರುನಾಮಕರಣ ಮಾಡಲಾಯಿತು. ಸ್ವಾತಂತ್ರ್ಯ ಸಮಯದಲ್ಲಿ ಏನಾಗಿತ್ತಂದ್ರೆ ಇದು ಮಿಜೋ ಹಿಲ್ಸ್ ಅಸ್ಸಾಂನೊಳಗಿನ ಒಂದು ಲುಷಾ ಹಿಲ್ಸ್ ಎಂಬ ಜಿಲ್ಲೆಯಾಗಿತ್ತು. ಮಿಜೋರಾಮನ್ನು 1972ರಲ್ಲಿ ಮಿಜೋ ರಾಷ್ಟ್ರೀಯ ರಂಗದ ಮಧ್ಯವಾದಿಗಳೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದ ನಂತರ ಕೇಂದ್ರಾಡಳಿತ ಪ್ರದೇಶದ ಸ್ಥಾನಮಾನವನ್ನು ಪಡೆಯಿತು. ಅರುಣಾಚಲ ಪ್ರದೇಶವು 1972ರಲ್ಲಿ ಕೇಂದ್ರಾಡಳಿತ ಪ್ರದೇಶ ಸ್ಥಾನ ಪಡೆದುಕೊಂಡಿತು. ಮಿಜೋರಾಂನು 1972ರಲ್ಲಿ ಕೇಂದ್ರಾಡಳಿತ ಪ್ರದೇಶ ಸ್ಥಾನವನ್ನು ಪಡೆದುಕೊಂಡಿತು. ನೆಕ್ಸ್ಟ್ 1986ರ ಭಾರತೀಯ ಸಂವಿಧಾನದ 53ನೇ ತಿದ್ದುಪಡಿಯ ನಂತರ ಫೆಬ್ರವರಿ 20, 1987ರಂದು ಮಿಜೋರಾಂ ರಾಜ್ಯದ ಸ್ಥಾನಮಾನ ಪಡೆಯಿತು. ಅರುಣಾಚಲ ಪ್ರದೇಶ 55ನೇ ತಿದ್ದುಪಡಿಯ ಮೂಲಕ 1987ರಲ್ಲಿ ಪಡೆದುಕೊಂಡಿತ್ತು. ಇದು ಮಿಜೋರಾಂ ರಾಜ್ಯ 53ನೇ ತಿದ್ದುಪಡಿಯ ಮೂಲಕ 1987ರಲ್ಲಿ ರಾಜ್ಯದ ಸ್ಥಾನಮಾನವನ್ನು ಪಡೆಯಿತು. ಸಂವಿಧಾನದ 6ನೇ ವೇಳಾಪಟ್ಟಿ ಅದರಡಿಯಲ್ಲಿ ಮಿಜೋರಾಮನ್ನು ಒಂದು ಬುಡಕಟ್ಟು ಪ್ರದೇಶ ಎಂದು ಗೊತ್ತುಪಡಿಸಲಾಗಿದೆ. ಯಾವುದಂದ್ರೆ ಸಂವಿಧಾನದ 6ನೇ ಅನುಸೂಚಿ ಅಡಿಯಲ್ಲಿ ಅಂದರೆ ವಿಧಿ 244/2ರ ಅಡಿಯಲ್ಲಿ ಈ ಮಿಜೋರಾಂ ರಾಜ್ಯವನ್ನು ಬುಡಕಟ್ಟು ಪ್ರದೇಶ ಎಂದು ಗೊತ್ತುಪಡಿಸಲಾಗಿದೆ. ಇನ್ನು ಮಿಜೋರಾಂ ರಾಜ್ಯದ ಗಡಿಯನ್ನು ನೋಡೋದಾದ್ರೆ ಅಂತಾರಾಷ್ಟ್ರೀಯ ಗಡಿಗಳು ಇದು ಮಯನ್ಮಾರ್ ಮತ್ತು ಬಾಂಗ್ಲಾದೇಶದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಇಲ್ಲಿ ಮಿಜೋರಾಂ ಕಂಡು ಬರುತ್ತದೆ, ಇಲ್ಲಿ ಬಾಂಗ್ಲಾದೇಶ, ಇಲ್ಲಿ ಮಯನ್ಮಾರ್ ಮತ್ತು ಬಾಂಗ್ಲಾದೇಶದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಇನ್ನು ರಾಜ್ಯದೊಂದಿಗೆ ಗಡಿ ಹಂಚಿಕೊಂಡಿರೋದ್ರ ಬಗ್ಗೆ ನೋಡೋದಾದ್ರೆ ತ್ರಿಪುರಾ, ವಾಯುವ್ಯದಲ್ಲಿ ತ್ರಿಪುರಾದೊಂದಿಗೆ, ಉತ್ತರದಲ್ಲಿ ಅಸ್ಸಾಂದೊಂದಿಗೆ, ಇಲ್ಲಿ ಅಸ್ಸಾಂ ಕಂಡು ಬರುತ್ತದೆ, ಇಲ್ಲಿ ಉತ್ತರದಲ್ಲಿ ಅಸ್ಸಾಂದೊಂದಿಗೆ ಮತ್ತು ಈಶಾನ್ಯದಲ್ಲಿ ಮಣಿಪುರದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಈ ಮಿಜೋರಾಂದ ರಾಜ್ಯ ಪ್ರಾಣಿ ಯಾವುದಂದ್ರೆ ಸಾಜಾ, ರಾಜ್ಯ ಪಕ್ಷಿ ಯಾವುದಂದ್ರೆ ವಾವು, ಹ್ಯೂಮ್ ಬಾರ್ಟೆಲ್ಡ್ ಪೀಜೆಂಟ್ ಅಂತ ಕರೆಯುತ್ತಾರೆ. ಇಲ್ಲಿರುವ ಸಂರಕ್ಷಿತ ಪ್ರದೇಶಗಳು ಯಾವಂದ್ರೆ ಡಂಪಾಹುಲಿ ಸಂರಕ್ಷಿತ ಪ್ರದೇಶ, ಇದು ಇಂಪಾರ್ಟೆಂಟ್. ಡಂಪಾಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂತ ಕೇಳ್ತಾರೆ. ಅದಕ್ಕೆ ಉತ್ತರ ಮಿಜೋರಾಂ. ಇದು ಕ್ವಶನ್ ಆಗಿದೆ. ಮುರ್ಲೇನ್ ರಾಷ್ಟ್ರೀಯ ಉದ್ಯಾನವನ, ಇದು ಕ್ವಶನ್ ಆಗಿದೆ. ಮುರ್ಲೇನ್ ರಾಷ್ಟ್ರೀಯ ಉದ್ಯಾನವನ ಕಂಡುಬರುವುದು ಮಿಜೋರಾಂ ರಾಜ್ಯದಲ್ಲಿ. ಪಾಂಗ್ಪುಯಿ ರಾಷ್ಟ್ರೀಯ ಉದ್ಯಾನವನ ಮಿಜೋರಾಂದಲ್ಲಿ ಕಂಡುಬರುತ್ತದೆ. ನಗೇನ್ಗೋಪಾಯ್ ವನ್ಯಜೀವಿ ಅಭಯಾರಣ್ಯ, ಇದು ಕಂಡುಬರುವುದು ಮಿಜೋರಾಂ ರಾಜ್ಯದಲ್ಲಿ. ತಾವಿ ವನ್ಯಜೀವಿ ಅಭಯಾರಣ್ಯ ಕಂಡುಬರುವುದು ಮಿಜೋರಾಂದಲ್ಲಿ. ಇಲ್ಲಿ ಕಂಡುಬರುವ 5 ಬುಡಕಟ್ಟು ಜನಾಂಗಗಳು ಯಾವಂದ್ರೆ ಪ್ರಮುಖವಾಗಿ ಲೂಷೈ, ರಾಟಿ, ಮಾರ್, ಪೈಠೆ ಮತ್ತು ಪಾವಿ. ಇಲ್ಲಿ ಕಂಡುಬರುವ ಇನ್ನೊಂದು ಮುಖ್ಯ ಬುಡಕಟ್ಟು ಜನಾಂಗ ಅಂದ್ರೆ ಕೂಕಿ ಜನಾಂಗ. ಇದು ಕ್ವಶನ್ ಆಗಿದೆ ಭಾಳ ಸಲ, ಇದು ಇಂಪಾರ್ಟೆಂಟ್. ಕೂಕಿ ಜನಾಂಗ ಇಲ್ಲಿ ಕಂಡು ಬರುತ್ತದೆ. ಇಲ್ಲಿ ಆಚರಿಸುವ ಹಬ್ಬ ಯಾವುದಂದ್ರೆ ಚಾಪ್ಕರ್ ಕುಟ್, ಇದು ಇಂಪಾರ್ಟೆಂಟ್. ಇದು ಕ್ವಶನ್ ಆಗಿದೆ. ಚಾಪ್ಕರ್ ಕುಟ್ ಹಬ್ಬವನ್ನು ಇಲ್ಲಿ ಆಚರಿಸಲಾಗುತ್ತದೆ. ನೆಕ್ಸ್ಟ್ 371G ಇದು ಈ ವಿಧಿ ಸಂಬಂಧಪಟ್ಟಿರುವುದು ಮಿಜೋರಾಂ ರಾಜ್ಯಕ್ಕೆ. ಮಿಜೋರಾಂ ರಾಜ್ಯದ ರಾಜಧಾನಿ ಐಜ್ವಾಲ. ನೆಕ್ಸ್ಟ್ ಫೆಬ್ರವರಿ 20 ವಿಶ್ವ ಮಾನವಶಾಸ್ತ್ರ ದಿನವನ್ನಾಗಿ, ವರ್ಲ್ಡ್ ಆಂಥ್ರೋಪಾಲಜಿ ಡೇ ಅನ್ನಾಗಿ ಆಚರಣೆ ಮಾಡುತ್ತೇವೆ. ಫೆಬ್ರವರಿಯ 3ನೇ ಗುರುವಾರದಂದು ಇದನ್ನು ಆಚರಣೆ ಮಾಡಲಾಗುತ್ತದೆ. 2015ರಲ್ಲಿ ಅಮೇರಿಕನ್ ಆಂಥ್ರೋಪಾಲಜಿಕಲ್ ಅಸೋಸಿಯೇಷನ್ನಿಂದ
ಇದನ್ನು ಸ್ಥಾಪನೆ ಮಾಡಲಾಯಿತು. ನೆಕ್ಸ್ಟ್ ಪಾಯ್ಸಾಗರ್ ಸರೋವರವನ್ನು ವರುಣ್ ಸಾಗರ್ ಮತ್ತು ಕಿಂಗ್ ಎಡ್ವರ್ಡ್ ಸ್ಮಾರಕ ಭವನವನ್ನು ಮಹರ್ಷಿ ದಯಾನಂದ್ ವಿಶ್ರಾಂತಿ ಗೃಹ ಎಂದು ಮರುನಾಮಕರಣ ಮಾಡಲಾಗಿದೆ. ರಾಜಸ್ಥಾನ ಸರ್ಕಾರವು ಅಜ್ಮೀರ್ನಲ್ಲಿರುವ ಪಾಯ್ಸಾಗರ್ ಸರೋವರವನ್ನು ವರುಣ್ ಸಾಗರ್ ಎಂದು ಮರುನಾಮಕರಣ ಮಾಡಿದೆ. ಇದು ಇಂಪಾರ್ಟೆಂಟ್. ಪಾಯ್ಸಾಗರ್ ಸರೋವರವನ್ನು ಏನೆಂದು ಮರುನಾಮಕರಣ ಮಾಡಲಾಗಿದೆ ಅಂತ ಕ್ವಶನ್ ಆಗುತ್ತಾ. ವರುಣ್ ಸಾಗರ್ ಎಂದು ಮರುನಾಮಕರಣ ಮಾಡಲಾಗಿದೆ. ಭಾರತೀಯ ಪರಂಪರೆಯನ್ನು ಗೌರವಿಸಲು ರಾಜಸ್ಥಾನ ಸರ್ಕಾರವು ಅಜ್ಮೀರ್ದಲ್ಲಿರುವ, ಇವು ಎಲ್ಲಿ ಕಂಡುಬರುತ್ತವೆ ಅಂತ ಕೇಳ್ತಾರೆ, ರಾಜಸ್ಥಾನದ ಅಜ್ಮೀರ್ನಲ್ಲಿರುವ 2 ಮಹತ್ವದ ಬ್ರಿಟಿಷ್ ಯುಗದ ಹೆಗ್ಗುರುತುಗಳನ್ನು ಮರುನಾಮಕರಣ ಮಾಡಿದೆ. 132 ವರ್ಷದ ಹಳೆಯ ಪಾಯ್ಸಾಗರ್ ಸರೋವರವನ್ನು ವರುಣ್ ಸಾಗರ್ ಎಂದು ಮರುನಾಮಕರಣ ಮಾಡಲಾಗಿದೆ ಮತ್ತು 113 ವರ್ಷದ ಹಳೆಯ ರಾಜ ಎಡ್ವರ್ಡ್ ಸ್ಮಾರಕ ಭವನವನ್ನು ಮಹರ್ಷಿ ದಯಾನಂದ್ ವಿಶ್ರಾಂತಿ ಗೃಹ ಎಂದು ಮರುನಾಮಕರಣ ಮಾಡಲಾಗಿದೆ. ಇನ್ನು ಪಾಯ್ಸಾಗರ್ ಸರೋವರದ ಬಗ್ಗೆ ನೋಡೋದಾದ್ರೆ, ಮೂಲತಃ ಬ್ರಿಟಿಷ್ ಇಂಜಿನಿಯರ್ ಶ್ರೀ ಪಾಯ್ ಅವರ ಹೆಸರನ್ನು ಇದಕ್ಕೆ ಇಡಲಾಗಿತ್ತು. ಬ್ರಿಟಿಷ್ ಯುಗದಲ್ಲಿ 1892ರಲ್ಲಿ ಬರ ಪರಿಹಾರ ಯೋಜನೆಗಾಗಿ ಈ ಸರೋವರವನ್ನು ನಿರ್ಮಿಸಲಾಗಿತ್ತು. ಈಗ ಇದನ್ನು ಹಿಂದೂ ನೀರಿನ ದೇವರು ವರುಣನ ಹೆಸರಾಗಿ ಮರುನಾಮಕರಣ ಮಾಡಲಾಗಿದೆ. ನೆಕ್ಸ್ಟ್ ಕಿಂಗ್ ಎಡ್ವರ್ಡ್ ಸ್ಮಾರಕ ಭವನದ ಬಗ್ಗೆ ನೋಡೋದಾದ್ರೆ, ಮೂಲತಃ ಬ್ರಿಟಿಷ್ ಆಳ್ವಿಕೆಯಲ್ಲಿ ರಾಜ ಎಡ್ವರ್ಡ್ 7 ಅವರ ಹೆಸರಿಡಲಾಗಿತ್ತು. ಇದಕ್ಕೆ ಅಜ್ಮೀರ್ನ ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿದೆ. ಅದು ಅಜ್ಮೀರ್ನಲ್ಲಿ ನಿರ್ವಾಣ ಪಡೆದ ಆರ್ಯ ಸಮಾಜದ ಸಂಸ್ಥಾಪಕ ಮಹರ್ಷಿ ದಯಾನಂದ್ ಸರಸ್ವತಿ ಅವರ ಹೆಸರನ್ನು ಇದಕ್ಕೆ ಮರುನಾಮಕರಣ ಮಾಡಲಾಗಿದೆ. ದಯಾನಂದ್ ಸರಸ್ವತಿ ಅವರ ಎಲ್ಲಿ ನಿರ್ವಾಣ ಹೊಂದಿದ್ರು ಅಂದ್ರೆ ಅಜ್ಮೀರ್ನಲ್ಲಿ. ನೆಕ್ಸ್ಟ್ ಮೋಪಾ ವಿಮಾನ ನಿಲ್ದಾಣಕ್ಕೆ ಸರ್ವಶ್ರೇಷ್ಠ ಸುರಕ್ಷಾ ಪುರಸ್ಕಾರ. ಮೋಪಾ ವಿಮಾನ ನಿಲ್ದಾಣ ಎಲ್ಲಿ ಕಂಡುಬರುತ್ತದೆ ಅಂದ್ರೆ ಗೋವಾದಲ್ಲಿ ಕಂಡುಬರುತ್ತದೆ. ಇದಕ್ಕೆ ಸರ್ವಶ್ರೇಷ್ಠ ಸುರಕ್ಷಾ ಪುರಸ್ಕಾರ ಲಭಿಸಿದೆ. ಮನೋಹರ್ ರಾಷ್ಟ್ರೀಯ ವಿಮಾನ ನಿಲ್ದಾಣ ಗೋವಾ ಸೇವಾ ವಲಯದ ವರ್ಗದ ಅಡಿಯಲ್ಲಿ ಸರ್ವಶ್ರೇಷ್ಠ ಸುರಕ್ಷಾ ಪುರಸ್ಕಾರವನ್ನು ಪಡೆದುಕೊಂಡಿದೆ. ಯಾವ ವಲಯದ ಅಡಿಯಲ್ಲಿ? ಸೇವಾ ವಲಯದ ವರ್ಗದ ಅಡಿಯಲ್ಲಿ. ನ್ಯಾಷನಲ್ ಸೇಫ್ಟಿ ಕೌನ್ಸಿಲ್ ಆಫ್ ಇಂಡಿಯಾ NSCI ಇದರಿಂದ 2024ರಲ್ಲಿ ಸೇಫ್ಟಿ ಅವಾರ್ಡ್ಸ್ ಅಡಿಯಲ್ಲಿ ಇದು ಲಭಿಸಿದೆ. ನೆಕ್ಸ್ಟ್ ತೆಲುಗು ಚಿತ್ರದ ಪ್ರವರ್ತಕಿ ಶ್ರೀ ಕೃಷ್ಣವೇಣಿ ಅವರು 102ನೇ ವಯಸ್ಸಿನಲ್ಲಿ ನಿಧನರಾದರು. ಇವ್ರ ಬಗ್ಗೆ ನೋಡೋದಾದ್ರೆ, ಇವರು ಏನಂತ ಕೇಳ್ತಾರಂದ್ರೆ, ಇತ್ತೀಚೆಗೆ ನಿಧನರಾದ ಶ್ರೀ ಕೃಷ್ಣವೇಣಿ ಅವರು ಯಾವ ವಲಯಕ್ಕೆ ಸಂಬಂಧಿಸಿದ್ದಾರೆ ಅಂದ್ರೆ ತೆಲುಗು ಚಿತ್ರರಂಗಕ್ಕೆ ಅಥವಾ ನಟಿ. ಖ್ಯಾತ ತೆಲುಗು ನಟಿ ಮತ್ತು ನಿರ್ಮಾಪಕಿ ಶ್ರೀ ಕೃಷ್ಣವೇಣಿ ಅವರು ನಿಧನರಾದರು. ಅವರು ಮಾಜಿ ಮುಖ್ಯಮಂತ್ರಿ ಮತ್ತು ಬಹುಮುಖ ನಟ NT ರಾಮಾರಾವ್ ಅವರನ್ನು ತಮ್ಮ ಮನದೇಶಂ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪರಿಚಯಿಸಿದರು. ಈ ಕೃಷ್ಣವೇಣಿ ಅವರು ರಾಮಾರಾವ್ ಅವರನ್ನ ಚಿತ್ರರಂಗಕ್ಕೆ ಪರಿಚಯಿಸಿದರು. ನೆಕ್ಸ್ಟ್ ಎಲಾನ್ ಮಸ್ಕ್ ಅವರು ಸ್ಕೇರಿ ಸ್ಮಾರ್ಟ್ AI ಚಾಟ್ಬಾಟ್ ಗ್ರೂಪ್ 3 ಅನ್ನು ಬಿಡುಗಡೆ ಮಾಡಿದ್ದಾರೆ. ಇದು ಇಂಪಾರ್ಟೆಂಟಾ. ಇದ್ರ ಬಗ್ಗೆ ನೋಡೋದಾದ್ರೆ, ಎಲಾನ್ ಮಸ್ಕ್ ಅವರ XAI ತನ್ನ ಇತ್ತೀಚಿನ ಕೃತಕ ಬುದ್ಧಿಮತ್ತೆ ಚಾಟ್ಬಾಟ್ ಗ್ರೂಪ್ 3 ಅನ್ನು ಅನಾವರಣಗೊಳಿಸಿದೆ. ಇದನ್ನು ಟೆಕ್ ಬಿಲಿಯನಿಯರ್ ಭೂಮಿಯ ಮೇಲಿನ ಅತ್ಯಂತ ಬುದ್ಧಿವಂತ AI ಎಂದು ಬಣ್ಣಿಸಿದ್ದಾರೆ. ಗ್ರೂಪ್ 3 ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಸ್ಕೇರಿ ಸ್ಮಾರ್ಟ್ AI ಚಾಟ್ಬಾಟ್ ಅದಕ್ಕೆ ಸಂಬಂಧಿಸಿದೆ. ಗ್ರೂಪ್ ಎಂಬ ಪದವು ರಾಬರ್ಟ್ ಹೈನ್ಲಿನ್ ಅವರ ವೈಜ್ಞಾನಿಕ ಕಾದಂಬರಿ ಸ್ಟ್ರೇಂಜರ್ ಇನ್ ಸ್ಟ್ರೇಂಜ್ ಲ್ಯಾಂಡ್ನಿಂದ ಬಂದಿದೆ. ನೆಕ್ಸ್ಟ್ ಪ್ರಧಾನಿ ಮೋದಿ ಅವರು ಎಲಾನ್ ಮಸ್ಕ್ ಅವರಿಂದ ಸ್ಟಾರ್ಶಿಪ್ ಹೀಟ್ಶೀಲ್ಡ್ ಟೈಲ್ ಸ್ವೀಕರಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಟೆಸ್ಲಾ ಮತ್ತು ಸ್ಪೇಸ್ಎಕ್ಸ್ನ CEO ಎಲಾನ್ ಮಸ್ಕ್ ಅವರಿಂದ ವಾಷಿಂಗ್ಟನ್ DCಯ ಬ್ಲೇರ್ ಹೌಸ್ನಲ್ಲಿ ಮಸ್ಕ್ ಅವರನ್ನು ಭೇಟಿಯಾದರು. ನರೇಂದ್ರ ಮೋದಿ ಅವರು ಎಲಾನ್ ಮಸ್ಕ್ ಅವರನ್ನು ಭೇಟಿಯಾದರು. ಆ ಸಂದರ್ಭದಲ್ಲಿ ಎಲಾನ್ ಮಸ್ಕ್ ಅವರು ಮೋದಿ ಅವರಿಗೆ ಸ್ಟಾರ್ಶಿಪ್ ಹೀಟ್ಶೀಲ್ಡ್ನ ಟೈಲನ್ನು ಕೊಡುಗೆಯಾಗಿ ನೀಡಿದರು. ಅವರ ಭೇಟಿಯ ಸಮಯದಲ್ಲಿ ಮಸ್ಕ್ ಅವರು ಮೋದಿ ಅವರಿಗೆ ಅಕ್ಟೋಬರ್ 2024ರಲ್ಲಿ ಸ್ಪೇಸ್ಎಕ್ಸ್ ಸ್ಟಾರ್ಶಿಪ್ ಪರೀಕ್ಷಾ ಹಾರಾಟ 5ರಲ್ಲಿ ಬಳಸಲಾದ ಷಡ್ಭುಜಾಕೃತಿಯ ಸೆರಾಮಿಕ್ ಹೀಟ್ಶೀಲ್ಡ್ ಟೈಲನ್ನು ಉಡುಗೊರೆಯಾಗಿ ನೀಡಿದರು. ಅದರ ಪ್ರತಿಯಾಗಿ ಪ್ರಧಾನಿ ಮೋದಿಯವರ ಎಲಾನ್ ಮಸ್ಕ್ ಅವರಿಗೆ ಉಡುಗೊರೆಗಳನ್ನು ನೀಡ್ತಾರೆ. ಅವು 3 ಭಾರತೀಯ ಕ್ಲಾಸಿಕ್ ಪುಸ್ತಕಗಳನ್ನು ಉಡುಗೊರೆಯಾಗಿ ನೀಡುತ್ತಾರೆ. ಯಾವ್ಯಾವ ಅಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವರು ರಚಿಸಿದ ದಿ ಕ್ರೆಸೆಂಟ್ ಮೂನ್. ಇದು ಇಂಪಾರ್ಟೆಂಟ್. ಇದನ್ನ ಹೆಂಗೆ ಕ್ವಶನ್ ಕೇಳ್ತಾರೆ ಅಂದ್ರೆ ದಿ ಕ್ರೆಸೆಂಟ್ ಮೂನ್ ಕೃತಿ ಯಾರಿಗೆ ಸಂಬಂಧಿಸಿದೆ ಅಂತ ಕೇಳ್ತಾರೆ? ರವೀಂದ್ರನಾಥ್ ಟ್ಯಾಗೋರ್ ಅವರು. ಇನ್ನೊಂದು ಪುಸ್ತಕ ಯಾವುದಂದ್ರೆ ದಿ ಗ್ರೇಟ್ RK ನಾರಾಯಣ್ ಕಲೆಕ್ಷನ್. ಇನ್ನೊಂದು ಅಂದ್ರೆ ಪಂಡಿತ್ ವಿಷ್ಣು ಶರ್ಮಾ ಅವರ ಪಂಚತಂತ್ರ. ಈ ಪುಸ್ತಕವನ್ನು ಸಹ ಎಲಾನ್ ಮಸ್ಕ್ ಅವರಿಗೆ ಉಡುಗೊರೆಯಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನೀಡಿದ್ದಾರೆ. ನೆಕ್ಸ್ಟ್ ಬ್ರಿಕ್ಸ್ ಶೃಂಗಸಭೆ 2025 ಅದರ ಬಗ್ಗೆ ನೋಡೋದಾದ್ರೆ, ಜುಲೈನಲ್ಲಿ
ರಿಯೋ ಡಿ ಜನೈರೋದಲ್ಲಿ ಬ್ರೆಜಿಲ್ ಬ್ರಿಕ್ಸ್ ಶೃಂಗಸಭೆಯನ್ನು ಆಯೋಜಿಸಲಿದೆ. 2025ರ ಬ್ರಿಕ್ಸ್ ಶೃಂಗಸಭೆಯನ್ನು ಎಲ್ಲಿ ಆಯೋಜಿಸಲಾಗುತ್ತಿದೆ ಅಂದ್ರೆ ಬ್ರೆಜಿಲ್ನ ರಿಯೋ ಡಿ ಜನೈರೋದಲ್ಲಿ. ಮುಂದಿನ ಬ್ರಿಕ್ಸ್ ಶೃಂಗಸಭೆಯನ್ನು ಜುಲೈ 6-7ರಂದು ರಿಯೋ ಡಿ ಜನೈರೋದಲ್ಲಿ ನಡೆಸಲಾಗುವುದು ಎಂದು ಬ್ರೆಜಿಲ್ ಘೋಷಿಸಿದೆ. ಇದು ಕ್ವಶನ್ ಆಗುತ್ತಾ, ಈ ವರ್ಷದ 2025ರ ಬ್ರಿಕ್ಸ್ ಶೃಂಗಸಭೆ ಎಲ್ಲಿ ಜರುಗಿತ್ತು ಅಂತ ಆಗುತ್ತಾ, ಎಲ್ಲಿ ಜರುಗಲಿದೆ ಅಂತಾರು ಆಗುತ್ತಾ, ಅದು ಬ್ರೆಜಿಲ್ನ ರಿಯೋ ಡಿ ಜನೈರೋದಲ್ಲಿ. ಬ್ರಿಕ್ಸ್ ಅನ್ನು 2009ರಲ್ಲಿ ಬ್ರೆಜಿಲ್, ರಷ್ಯಾ, ಭಾರತ ಮತ್ತು ಚೀನಾ ಸ್ಥಾಪಿಸಿದವು. ಒಂದು ವರ್ಷದ ನಂತರ ಅಂದ್ರೆ 2010ರಲ್ಲಿ ದಕ್ಷಿಣ ಆಫ್ರಿಕಾ ಇದರಲ್ಲಿ ಸೇರಿಕೊಂಡಿತು. ಬ್ರಿಕ್ಸ್ನ ಹೊಸ ಸದಸ್ಯರು ಯಾರ್ಯಾರಂದ್ರೆ ಇರಾನ್, ಈಜಿಪ್ಟ್, ಇಥಿಯೋಪಿಯಾ, UAE ಮತ್ತು ಇಂಡೋನೇಷ್ಯಾ. ಇದು ಇಂಪಾರ್ಟೆಂಟ್. ಬ್ರಿಕ್ಸ್ನ ಹೊಸ ಸದಸ್ಯ ರಾಷ್ಟ್ರಗಳು ಇವು. 2024ರ ಬ್ರಿಕ್ಸ್ ಶೃಂಗಸಭೆಯು ರಷ್ಯಾದ ಕಜಾನ್ನಲ್ಲಿ ನಡೆದ 16ನೇ ವಾರ್ಷಿಕ ಬ್ರಿಕ್ಸ್ ಶೃಂಗಸಭೆಯಾಗಿದೆ. 2024ರಲ್ಲಿ ಎಲ್ಲಿ ನಡೀತಂದ್ರೆ ರಷ್ಯಾದ ಕಜಾನ್ದಲ್ಲಿ. 2025ರದ ಈ ಬಾರಿ ರಿಯೋ ಡಿ ಜನೈರೋದಲ್ಲಿ ಜರುಗಲಿದೆ. ಬ್ರೆಜಿಲ್. ನೆಕ್ಸ್ಟ್ ಟ್ರಯಲ್ ಗಾರ್ಡ್ AI ಇದ್ರ ಬಗ್ಗೆ ನೋಡೋದಾದ್ರೆ ಇದನ್ನ ಹೆಂಗೆ ಕೇಳ್ತಾರಂದ್ರೆ ಟ್ರಯಲ್ ಗೈಡ್ AI ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾರೆ. ಒಡಿಶಾದ ಸಿಂಬ್ಲಿಪಾಲ್ ಹುಲಿ ಮೀಸಲು ಪ್ರದೇಶದಲ್ಲಿ AI ಸಕ್ರಿಯಗೊಳಿಸಿದ ಟ್ರಯಲ್ ಗಾರ್ಡ್ ಕ್ಯಾಮ್ರಾಗಳನ್ನು ಯಶಸ್ವಿಯಾಗಿ ಅಳವಡಿಸಲಾಗಿದ್ದು ಭೇಟಿಯಾಡುವ ಘಟನೆಗಳನ್ನು 80%ರಷ್ಟು ಕಡಿಮೆ ಮಾಡಿದೆ. ಟ್ರಯಲ್ ಗಾರ್ಡ್ AI ಬಗ್ಗೆ ನೋಡೋದಾದ್ರೆ ಟ್ರಯಲ್ ಗಾರ್ಡ್ AI ಎಂಬುದು ಸುರಕ್ಷಿತ ಕಾಡುಗಳಲ್ಲಿ ನೈಜ ಸಮಯದ ಮೇಲ್ವಿಚಾರಣೆಯನ್ನು ಒದಗಿಸುವ ಮೂಲಕ ಬೇಟೆಯಾಡುವಿಕೆ ಮತ್ತು ಅಕ್ರಮ ವನ್ಯಜೀವಿ ವ್ಯಾಪಾರವನ್ನು ಎದುರಿಸಲು ವಿನ್ಯಾಸಗೊಳಿಸಲಾದ AI ಚಾಲಿತ ಕಣ್ಗಾವಲು ವ್ಯವಸ್ಥೆಯಾಗಿದೆ. ಟ್ರಯಲ್ ಗಾರ್ಡ್ AI ಏನಂದ್ರೆ ಇದೊಂದ AI ಚಾಲಿತ ಕಣ್ಗಾವಲು ವ್ಯವಸ್ಥೆ ಎಲ್ಲಂದ್ರೆ ಅರಣ್ಯದಲ್ಲಿ. ಇದನ್ನು ಅಭಿವೃದ್ಧಿಪಡಿಸಿದವರು ಯಾರಂದ್ರೆ ಗುರ್ಗಾಂವ್ ಮೂಲದ ಸಾಮಾಜಿಕ ಪ್ರಭಾವ ಉದ್ಯಮವಾದ ನೈಟ್ಜಾರ್ ಟೆಕ್ನಾಲಜೀಸ್ನಿಂದ ಇದನ್ನು ಅಭಿವೃದ್ಧಿಪಡಿಸಲಾಗಿದೆ. ನೆಕ್ಸ್ಟ್ ಸುದ್ದಿಯಲ್ಲಿರುವ ಸ್ಥಳಗಳ ಬಗ್ಗೆ ನೋಡೋದಾದ್ರೆ ಕ್ಯಾಸ್ಪಿಯನ್ ಸಮುದ್ರ ಸುದ್ದಿಯಲ್ಲಿದೆ. ಯಾಕಂದ್ರೆ ಟೆಹರಾನ್ನಲ್ಲಿ ನಡೆಯುತ್ತಿರುವ ಕ್ಯಾಸ್ಪಿಯನ್ ಸಮುದ್ರ ತೀರದ ರಾಜ್ಯಗಳ ಪ್ರಧಾನಮಂತ್ರಿಗಳ 3ನೇ ಆರ್ಥಿಕ ವೇದಿಕೆಯಲ್ಲಿ ಕ್ಯಾಸ್ಪಿಯನ್ ಸಮುದ್ರದ ನೀರಿನ ಮಟ್ಟ ಕುಸಿಯದಂತೆ ತಡೆಯಲು ರಷ್ಯಾ ಪೂರ್ವಭಾವಿ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ. ಆದ ಕಾರಣದಿಂದ ಈ ಕ್ಯಾಸ್ಪಿಯನ್ ಸಮುದ್ರ ಸುದ್ದಿಯಲ್ಲಿದೆ. ಕ್ಯಾಸ್ಪಿಯನ್ ಸಮುದ್ರದ ಬಗ್ಗೆ ನೋಡೋದಾದ್ರೆ ಕ್ಯಾಸ್ಪಿಯನ್ ಸಮುದ್ರ ಯುರೋಪ್ ಮತ್ತು ಏಷ್ಯಾದ ಮಧ್ಯೆ ಕಂಡುಬರುತ್ತದೆ. ಇದು ಕ್ಯಾಸ್ಪಿಯನ್ ಸಮುದ್ರ, ಇದು ಏಷ್ಯಾ, ಇದು ಯುರೋಪ್ ಮತ್ತು ಏಷ್ಯಾದ ಮಧ್ಯೆ ಕಂಡುಬರುತ್ತದೆ. ಕ್ಯಾಸ್ಪಿಯನ್ ಸಮುದ್ರವು ವಿಶ್ವದ ಅತಿದೊಡ್ಡ ಒಳನಾಡಿನ ಜಲಮೂಲವಾಗಿದ್ದು ಅದರ ವಿಶಿಷ್ಟ ಗುಣಲಕ್ಷಣಗಳಿಂದಾಗಿ ಇದನ್ನು ಸರೋವರ ಮತ್ತು ಸಮುದ್ರ ಎಂದು ಕರೆಯಲಾಗುತ್ತದೆ. ಇದನ್ನು ಸರೋವರ ಅಂತಲೂ ಕರೆಯುತ್ತಾರೆ ಮತ್ತು ಸಮುದ್ರ ಅಂತಲೂ ಕರೆಯುತ್ತಾರೆ. ಈ ಪ್ರದೇಶವು ತೈಲ, ನೈಸರ್ಗಿಕ ಅನಿಲ ಮತ್ತು ಜೀವ ವೈವಿಧ್ಯದಿಂದ ಸಮೃದ್ಧವಾಗಿದ್ದು ಆರ್ಥಿಕವಾಗಿ ಮಹತ್ವದ್ದಾಗಿದೆ. ಇದು ಕಾಕಸಸ್ ಪರ್ವತಗಳ ಪೂರ್ವಕ್ಕೆ, ಕ್ಯಾಸ್ಪಿಯನ್ ಸಮುದ್ರ ಕಾಕಸಸ್ ಪರ್ವತಗಳ ಪೂರ್ವಕ್ಕೆ ಮತ್ತು ಮಧ್ಯ ಏಷ್ಯಾದ ವಿಶಾಲವಾದ ಹುಲ್ಲುಗಾವಲಿನ ಪಶ್ಚಿಮಕ್ಕೆ ಇದೆ. ಇದರ ಬಾರ್ಡರ್ ಗಡಿ ಹಂಚಿಕೊಂಡಿರುವ ರಾಷ್ಟ್ರಗಳು ಯಾವ್ಯಾವ ಅಂದ್ರೆ ಕಜಕಿಸ್ತಾನ್, ತುರ್ಕ್ಮೆನಿಸ್ತಾನ್, ಇರಾನ್, ಅಜರ್ಬೈಜಾನ್, ರಷ್ಯಾ. ಕ್ಯಾಸ್ಪಿಯನ್ ಸಮುದ್ರ ಇಲ್ಲಿ ಕಂಡುಬರುತ್ತದೆ. ಕಜಕಿಸ್ತಾನ್, ತುರ್ಕ್ಮೆನಿಸ್ತಾನ್, ಇರಾನ್, ಅಜರ್ಬೈಜಾನ್, ರಷ್ಯಾ ಇವಷ್ಟು ರಾಷ್ಟ್ರಗಳು ಕ್ಯಾಸ್ಪಿಯನ್ ಸಮುದ್ರದೊಂದೇ ಗಡಿಯನ್ನು ಹಂಚಿಕೊಂಡಿವೆ. ಇದು ಈಗ ಪ್ರಾಚೀನ ಪ್ಯಾರಾಥೆಟಿಸ್ ಸಮುದ್ರದ ಅವಶೇಷವಾಗಿದ್ದು 1.2% ಲವಣಾಂಶವನ್ನು ಹೊಂದಿದೆ. ಇದು ಸಮುದ್ರದ ನೀರಿಗಿಂತ ಕಡಿಮೆ ಲವಣಯುಕ್ತವಾಗಿದೆ, ಆದರೆ ಸಿಹಿ ನೀರಿನ ಸರೋವರಗಳಿಗಿಂತ ಹೆಚ್ಚು ಲವಣಯುಕ್ತವಾಗಿದೆ. ಇಲ್ಲಿ ಕ್ಯಾಸ್ಪಿಯನ್ ಸಮುದ್ರಕ್ಕೆ ಹರಿಯುವ ನದಿಗಳು ಯಾವ ನೋಡೋದಾದ್ರೆ ಯುರೋಪಿನ ಅತಿ ಉದ್ದವಾದ ನದಿಯಾದ ವೋಲ್ಗಾ ನದಿ ಸಿಹಿ ನೀರಿನ ಅತಿ ದೊಡ್ಡ ಕೊಡುಗೆದಾರ. ವೋಲ್ಗಾ ನದಿ ಇದು ಎಲ್ಲಿ ಹುಟ್ಟುತ್ತದೆ ಅಂದರೆ ರಷ್ಯಾದಲ್ಲಿ ಹುಟ್ಟುತ್ತದೆ. ವೋಲ್ಗಾ ನದಿ ಯುರೋಪಿನ ಅತಿ ಉದ್ದವಾದ ನದಿ ಇದೆ. ಇದು ಕ್ಯಾಸ್ಪಿಯನ್ ಸಮುದ್ರಕ್ಕೆ ಹರಿಯುತ್ತದೆ. ಇತರ ನದಿಗಳು ಯಾವ್ಯಾವ ಅಂದ್ರೆ ಉರಲ್ ನದಿ, ಟೆರೆಕ್ ನದಿ, ಕುರಾ ಮತ್ತು ಅರಸ್ ನದಿಗಳು, ಸುಲಾಕ್ ಮತ್ತು ಸುಮುರ್ ನದಿಗಳು ಮತ್ತು ಅಟ್ರೆಕ್ ನದಿಗಳು. ಈ ನದಿಗಳು ಕ್ಯಾಸ್ಪಿಯನ್ ಸಮುದ್ರಕ್ಕೆ ಹರಿಯುತ್ತವೆ. ಅಜರ್ಬೈಜಾನ್ನ ರಾಜಧಾನಿ ಬಾಕು ಕ್ಯಾಸ್ಪಿಯನ್ ಸಮುದ್ರದ ಅತಿ ದೊಡ್ಡ ನಗರವಾಗಿದೆ. ಅಜರ್ಬೈಜಾನ್ನ ಬಾಕು ಕ್ಯಾಸ್ಪಿಯನ್ ಸಮುದ್ರದ ಇಲ್ಲಿ ಕಂಡುಬರುತ್ತದೆ. ಅದರ ದಂಡೆ ಮೇಲೆ ಇರುತ್ತೆ. ಇದು ಕ್ಯಾಸ್ಪಿಯನ್ ಸಮುದ್ರದ ದಂಡೆ ಮೇಲೆ ಬಾಕು ಕಂಡುಬರುತ್ತದೆ. ನೆಕ್ಸ್ಟ್ ಒನ್ ಲೈನರ್ಸ್. ಫಸ್ಟ್ ಒನ್, ಛತ್ರಪತಿ ಶಿವಾಜಿ ಮಹಾರಾಜ್ ಜಯಂತಿ 2025 ಯಾವ ದಿನದಂದು ಆಚರಿಸಲಾಯಿತು? ಯಾವಾಗಂದ್ರೆ ಫೆಬ್ರವರಿ 19ರಂದು ಛತ್ರಪತಿ ಶಿವಾಜಿ ಮಹಾರಾಜ್ ಜಯಂತಿಯನ್ನು ಆಚರಿಸಲಾಯಿತು. ನೆಕ್ಸ್ಟ್, ಮೊದಲ ಅಖಿಲ ಭಾರತ ಟ್ರಾನ್ಸ್ಜೆಂಡರ್ ಸಮ್ಮೇಳನವನ್ನು ಯಾವ ನಗರ ಆಯೋಜಿಸುತ್ತದೆ? ಎಲ್ಲಿ ಅಂದ್ರೆ ಅಜ್ಮೀರದಲ್ಲಿ ಅಖಿಲ ಭಾರತ ಟ್ರಾನ್ಸ್ಜೆಂಡರ್ ಸಮ್ಮೇಳನವನ್ನು ಆಯೋಜಿಸಲಾಗುತ್ತದೆ. ನೆಕ್ಸ್ಟ್, ದೆಹಲಿಯ ಹೊಸ ಮುಖ್ಯಮಂತ್ರಿಯಾಗಿ ಯಾರು ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಾರೆ? ಯಾರಂದ್ರೆ ರೇಖಾ ಗುಪ್ತಾ ಅವರು.
ನೆಕ್ಸ್ಟ್ ಒನ್ 8ನೇ ಹಿಂದೂ ಮಹಾಸಾಗರ ಸಮ್ಮೇಳನ ಇಂಡಿಯನ್ ಓಷಿಯನ್ ಕಾನ್ಫರೆನ್ಸ್ ಎಲ್ಲಿ ನಡೆಯಿತು? ಎಲ್ಲಂದ್ರೆ ಒಮನ್ನ ಮಾಸ್ಕಾದಲ್ಲಿ ಹಿಂದೂ ಮಹಾಸಾಗರ ಸಮ್ಮೇಳನ ಅಥವಾ ಇಂಡಿಯನ್ ಓಷಿಯನ್ ಕಾನ್ಫರೆನ್ಸ್ ಜರುಗಿತು. 2025ರ ಪ್ರಧಾನಮಂತ್ರಿ ಯೋಗ ಪ್ರಶಸ್ತಿಗಳನ್ನು ಯಾವ ಸಚಿವಾಲಯ ಆಯೋಜಿಸುತ್ತಿದೆ? ಯಾವ ಸಚಿವಾಲಯ ಆಯೋಜಿಸುತ್ತಿದೆ ಅಂದ್ರೆ ಆಯುಷ್ ಸಚಿವಾಲಯ.